ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೆ. ಶ್ರೀ ಗುರುಭ್ಯೋ ನಮಃ. ರಾಘವೇಂದ್ರ ವಿಜಯ ಪಾಠಕ್ಕೆ ಸುಸ್ವಾಗತ. ಇವತ್ತಿನ ಪಾಠದಲ್ಲಿ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯವನ್ನು ಬರಿತಾ ಆರಂಭದಲ್ಲಿ ಮಂಗಳಾಚರಣೆಯಲ್ಲಿ ವ್ಯಾಸರಾಜರನ್ನು ಸ್ತುತಿಸ್ತಾ ಇದ್ದಾರೆ. ವೃಂದಾರವನ ಮಂದಾರ ಮಕರಂದ ಸಹೋದರಿ ವಿಶ್ರುತ ವಿಜಯಂ ದದ್ಯಾತ್ ವ್ಯಾಸತೀರ್ಥಾರ್ಯ ಭಾರತಿ. ವ್ಯಾಸರಾಜರ ಮಾತು ನನಗೆ ವಿಜಯವನ್ನು ಕೊಡಲಿ. ವೃಂದಾರವನ ಮಂದಾರ ಮಕರಂದ ಸಹೋದರಿ. ವೃಂದಾರ ಅಂದರೆ ದೇವತೆಗಳು, ಅವರ ವನದಲ್ಲಿ ಇರತಕ್ಕಂತಹ ಮಂದಾರ ವೃಕ್ಷದ ಯಹ ಮಕರಂದ ಪುಷ್ಪರಸ ಇದೆಯೋ ತಸ್ಯ ಸಹೋದರಿ, ಅದಕ್ಕೆ ಸದೃಶವಾಗಿರತಕ್ಕಂತಹ ವ್ಯಾಸತೀರ್ಥಾರ್ಯ ಭಾರತಿ. ವ್ಯಾಸರಾಜರ ಮಾತು, ಚಂದ್ರಿಕಾಚಾರ್ಯರ ಶ್ರೇಷ್ಠವಾಗಿರತಕ್ಕಂತಹ ಮಾತು ನನಗೆ ವಿಜಯವನ್ನು ಕೊಡಲಿ. ಮಂದಾರದ ಮಕರಂದವು ಹೇಗೆ ತಾಪವನ್ನು ಕಳೆದು ಕಾಮಿತಾರ್ಥವನ್ನು ಕೊಡುವುದರಿಂದ ನಮಗೆ ಸಂತೋಷವನ್ನು ಮಾಡುತ್ತೋ, ಅದೇ ರೀತಿಯಾಗಿ ಆಧ್ಯಾತ್ಮಿಕಾದಿ ತಾಪತ್ರಯಗಳನ್ನು ಪರಿಹಾರ ಮಾಡಿ ಅಪರಿಮಿತವಾಗಿರತಕ್ಕಂತಹ ಆನಂದವನ್ನು ಉಂಟು ಮಾಡುವಂಥದ್ದು ವ್ಯಾಸತೀರ್ಥರ ಮಾತು. ಅಂತಹ ವ್ಯಾಸತೀರ್ಥರ ಮಾತು ನನಗೆ ವಿಜಯವನ್ನು ಕೊಡಲಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವ್ಯಾಸರಾಜರು ವೈಷ್ಣವ ಮತವನ್ನು ಉನ್ನತ ಶಿಖರಕ್ಕೆ ಏರಿಸಿದವರು. ಪ್ರಹ್ಲಾದರಾಜರಿಗೆ ಕೃತಯುಗದಲ್ಲಿ ಪರಮಾತ್ಮ ಅನುಗ್ರಹ ಮಾಡಿದಂತೆಯೇ ಕಲಿಯುಗದಲ್ಲಿಯೂ ಕೂಡ ವಿಶೇಷ ಅನುಗ್ರಹ ಮಾಡಿ ಅವರಿಂದ ಅತ್ಯಮೋಘವಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿಸಿದ್ದಾನೆ. ಭಗವಂತನ ಅವತಾರವೇ ಇಲ್ಲದಂತಹ ಕಲಿಯುಗದಲ್ಲಿ ವಾಯುದೇವರೇ ಪರಮಾತ್ಮನ ಆಜ್ಞೆಯಿಂದ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಧರ್ಮರಕ್ಷಣೆ ಮಾಡಿದರು. ಆಚಾರ್ಯರ ತರುವಾಯ ಶ್ರೀಮದಾಚಾರ್ಯರ ಅನುಗ್ರಹ ವಿಶೇಷದಿಂದ ವೈಷ್ಣವಮತವನ್ನು ಉನ್ನತ ಶಿಖರಕ್ಕೆ ಮುಟ್ಟಿಸಿದಂತಹ ಕೀರ್ತಿ ವ್ಯಾಸರಾಜರದ್ದು. ವ್ಯಾಸರಾಜರ ಬಹುಮುಖ ಪ್ರತಿಭೆ ಅದು ಮಧ್ವ ಸಿದ್ಧಾಂತದ ಪರಮ ಔನ್ನತ್ಯಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ಬ್ರಹ್ಮಣ್ಯ ತೀರ್ಥರು ಸೂರ್ಯಾಂಶ ಸಂಭೂತರು. ಆರೋಗ್ಯಾಧಿಪನಾಗಿರತಕ್ಕಂತಹ ಸೂರ್ಯನ ಅನುಗ್ರಹದಿಂದ ವ್ಯಾಸರಾಜರು ವೃದ್ಧ ಮಾತಾಪಿತೃಗಳ ಉದರದಲ್ಲಿ ಜನಿಸ್ತಾರೆ. ಭೂಸ್ಪರ್ಶವಾಗದೇ ಇರುವುದರಿಂದ ಆ ಶಿಶು ಪರಮ ಜ್ಞಾನಿ ಎಂಬುದು ಆಗಲೇ ವ್ಯಕ್ತವಾಗಿತ್ತು. ಬ್ರಹ್ಮಣ್ಯ ತೀರ್ಥರ ರಕ್ಷಣೆಯಲ್ಲಿ ಬೆಳೆದಂತಹ ಶಿಶು ಯತಿರಾಜ ಬಾಲ್ಯದಲ್ಲಿ ಅತ್ಯುಜ್ವಲವಾಗಿರತಕ್ಕಂತಹ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದ್ದರು. ಅವರ ಬುದ್ಧಿಶಕ್ತಿ ಅತ್ಯಂತ ತೀಕ್ಷ್ಣವಾಗಿತ್ತು. ಅವರ ಏಕಸಂಧಿ ಗ್ರಹಣ ಶಕ್ತಿ, ಅವರ ವಾಕ್ಪಟುತ್ವ, ಅವರ ವಿಲಕ್ಷಣ ಬುದ್ಧಿ ಇದನ್ನು ಕಂಡು ಸ್ವತಃ ಬ್ರಹ್ಮಣ್ಯ ತೀರ್ಥರೇ ಬೆರಗಾಗಿದ್ದರಂತೆ. ಅಂತಹ ಅವರಿಗೆ ಪಾಠ ಹೇಳಿ ಆಶ್ರಮ ಕೊಟ್ಟು ವ್ಯಾಸರಾಜ ಯೋಗಿಗಳು ಎಂಬುದಾಗಿ ನಾಮಕರಣ ಮಾಡ್ತಾರೆ. ಹೀಗೆ ಕೃಷ್ಣ ಹಾಗೂ ಕೃಷ್ಣ ದ್ವೈಪಾಯನರ ಅನುಗ್ರಹಕ್ಕೂ ಪಾತ್ರರಾಗಿರತಕ್ಕಂತಹ ವ್ಯಾಸರಾಜರು ಸನ್ಯಾಸಾಸ್ತ್ರವನ್ನು ಸ್ವೀಕಾರ ಮಾಡಿ ಅದಕ್ಕೆ ವಿಹಿತವಾಗಿರತಕ್ಕಂತಹ ಕರ್ಮಾನುಷ್ಠಾನ, ಜಪ, ತಪ, ಧ್ಯಾನ ಇವುಗಳಿಂದ ಅವರ ತೇಜಸ್ಸು ಮತ್ತಷ್ಟು ಹೆಚ್ಚಾಗ್ತಾ ಹೋಯಿತು. ಸುಮಾರು 1467ರಲ್ಲಿ ಬ್ರಹ್ಮಣ್ಯ ತೀರ್ಥರು ಕಾಲವಾದ ಮೇಲೆ ವ್ಯಾಸರಾಜರು ಸಂಚಾರಕ್ಕೆ ಹೊರಡುತ್ತಾರೆ. ಅವರ ವಿದ್ವತ್ ಪ್ರೌಢಿಮೆ ಕಂಡು ಎಲ್ಲ ವಿದ್ವಾಂಸರು ನತಮಸ್ತಕರಾಗ್ತಾರೆ. ಅಲ್ಲಿಂದ ಉತ್ತರ ಭಾರತದ ಸಂಚಾರವನ್ನು ಮಾಡುತ್ತಾರೆ.
ತಮ್ಮ ಪರಮ ಗುರುಗಳಾಗಿರ್ತಕ್ಕಂತಹ ಜಯಧ್ವಜ ತೀರ್ಥರು ಅವರು ವಂಗದೇಶದಲ್ಲಿ ವೈಷ್ಣವತವನ್ನು ಚೆನ್ನಾಗಿ ಪ್ರಚುರಪಡಿಸಿದರು. ವ್ಯಾಸರಾಜರು ಅಲ್ಲಿಗೆ ಹೋಗಿ ಅಲ್ಲಿನ ವಾತಾವರಣ ಮಧ್ವಮತ ಪ್ರಚಾರಕ್ಕೆ ಬಹಳ ಅನುಕೂಲವಾಗಿದೆ ಅಂತ ಕಂಡರು. ಅಲ್ಲಿ ಲಕ್ಷ್ಮೀ ತೀರ್ಥರು ಎಂಬುವರಿಗೆ ಆಶ್ರಮ ಕೊಟ್ಟು ಅಲ್ಲಿ ಇದ್ದು ಸಂಪ್ರದಾಯವನ್ನು ಮುಂದುವರಿಸಬೇಕು ಅಂತ ಆಜ್ಞಾಪಿಸ್ತಾರೆ. ಆ ಲಕ್ಷ್ಮೀ ತೀರ್ಥರ ಪರಂಪರೆಯಲ್ಲಿಯೇ ಈ ಚೈತನ್ಯ ಕೃಷ್ಣ ಚೈತನ್ಯರು ಆಶ್ರಮ ತೆಗೆದುಕೊಂಡು ಚೈತನ್ಯ ಪಂಥವನ್ನು ಹರಡುತ್ತಾರೆ. ಅಲ್ಲಿ ವ್ಯಾಸರಾಜರಿಗೆ ಪಕ್ಷಧರ ಮಿಶ್ರನ ಭೇಟಿಯಾಗತ್ತೆ. ನ್ಯಾಯಶಾಸ್ತ್ರದಲ್ಲಿ ಮಣಿಕಾರ್ನ ಸಿದ್ಧಾಂತ ರೀತಿಯ ವಾಕ್ಯಾರ್ಥವಾಗಿ ಪಕ್ಷಧರ ಮಿಶ್ರ ಕೊನೆಗೆ ತನ್ನ ಸೋಲನ್ನು ಒಪ್ಕೊಳ್ತಾನೆ. ಅವ ವ್ಯಾಸರಾಜರಿರ್ತಕ್ಕಂತಹ ಅಸದೃಶವಾಗಿರ್ತಕ್ಕಂತಹ ಪಾಂಡಿತ್ಯಕ್ಕೆ ಬೆರಗಾಗಿ ಅವರನ್ನು ನವೀನ ವ್ಯಾಸ ಎಂಬುದಾಗಿ ಪ್ರಶಂಸೆ ಮಾಡ್ತಾನೆ. ಹೀಗೆ ಉತ್ತರ ದೇಶದ ದಿಗ್ವಿಜಯವನ್ನು ಮಾಡಿಕೊಂಡು ಬಂದಂತಹ ವ್ಯಾಸರಾಜರು ದಕ್ಷಿಣ ದೇಶಕ್ಕೆ ಬರ್ತಾರೆ. ದಕ್ಷಿಣದಲ್ಲಿ ಶ್ರೀರಂಗದಲ್ಲಿ ಶೈವ ವೈಷ್ಣವ ಕಲಹ ನಡೀತಾ ಇರ್ತದೆ. ಅದನ್ನು ಶಾಂತ ಮಾಡ್ತಾರೆ. ಚಿದಂಬರ ಯಾತ್ರೆ ಮುಗಿಸ್ಕೊಂಡು ಕಂಚಿಗೆ ಬರ್ತಾರೆ. ಕಂಚಿಯಲ್ಲಿ ವರದರಾಜನ ದರ್ಶನ ಮಾಡ್ತಾ ಅಲ್ಲಿ ತುಂಬ ಕಾಲ ಕಳೀತಾರೆ. ಶ್ರೀಪಾದರಾಜರು ವಿಭುಧೇಂದ್ರ ತೀರ್ಥರಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಪೆನುಗೊಂಡದ ಅರಸನಾಗಿರ್ತಕ್ಕಂತಹ ಸಾಳುವ ನರಸಿಂಹನ ಗುರುಗಳಾಗಿ ಸಿಂಹಾಸನದಲ್ಲಿ ಕುಳಿತುಕೊಂಡು ಅವನಿಂದ ಪೂಜಿತರಾಗಿ ಮುಳುಭಾಗದಲ್ಲಿ ನೆಲೆಸಿರುತ್ತಾರೆ. ಅಲ್ಲಿ ಅವರ ನೇತೃತ್ವದಲ್ಲಿ ದೊಡ್ಡ ಒಂದು ಪಾಠಶಾಲೆ ಆರಂಭವಾಗಿತ್ತು. ನೂರಾರು ವಿದ್ಯಾರ್ಥಿಗಳು ಅಲ್ಲಿಗೆ ಬಂದು ವ್ಯಾಸಂಗ ಮಾಡ್ತಾ ಇದ್ರು. ಅವರೆಲ್ಲರಿಗೂ ಶ್ರೀಪಾದರಾಜರಲ್ಲಿ ಒಂದು ಅಸದೃಶವಾಗಿರ್ತಕ್ಕಂಥ ಭಕ್ತಿ. ಶ್ರೀಪಾದರಾಜರ ದಿವ್ಯ ಮಹಿಮೆಯನ್ನು ಅರಿತಂತಹ ವ್ಯಾಸರಾಜರು ಶ್ರೀಮದಾಚಾರ್ಯರ ಅವಿಚ್ಛಿನ್ನ ಪರಂಪರೆಯಲ್ಲಿ ಬಂದಂತಹ ರಹಸ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಅಲ್ಲಿಗೆ ಬರ್ತಾರೆ. ಅಂತಹ ತೇಜೋಮೂರ್ತಿಗಳಾಗಿರ್ತಕ್ಕಂತಹ ವ್ಯಾಸರಾಜರನ್ನು ನೋಡಿ ಶ್ರೀಪಾದರಾಜರಿಗೆ ತುಂಬ ಸಂತೋಷವಾಗುತ್ತೆ. ಅವರು ವ್ಯಾಸರಾಜರನ್ನು ವಿಶೇಷವಾಗಿ ಸತ್ಕರಿಸ್ತಾರೆ. ವ್ಯಾಸರಾಜರು ಶ್ರೀಪಾದರಾಜರಲ್ಲಿ ಬಹಳ ಕಾಲ ವ್ಯಾಸಂಗ ಮಾಡಿ ಸಿದ್ಧಾಂತದ ಎಲ್ಲ ರಹಸ್ಯವನ್ನು ತಿಳ್ಕೊಳ್ತಾರೆ. ಅಲ್ಲಿ ಒಂದು ದಿನ ಒಂದು ಅದ್ಭುತ ಪ್ರಸಂಗ ನಡೆಯುತ್ತೆ. ಗುರುಗಳ ಆಜ್ಞೆಯಂತೆ ವ್ಯಾಸಮುನಿಗಳು ಸಂಸ್ಥಾನ ಪ್ರತಿಮೆಗಳನ್ನು ತಮ್ಮ ಪೂಜೆ ಕಾಲದಲ್ಲಿ ಪೂಜೆ ಇಟ್ಕೊಂಡಿರ್ತಾರೆ. ಅದರಲ್ಲಿ 2 ಸಂಪುಟಗಳು ಬಹಳ ಪ್ರಾಚೀನವಾಗಿರ್ತಕ್ಕಂಥ ಸಂಪುಟಗಳು. ಅದರಲ್ಲಿ ಒಂದು ಸಂಪುಟ ಶ್ರೀರಂಗನಾಥನ ವಿಗ್ರಹ ಇರುವಂಥದ್ದು, ಇನ್ನೊಂದು ಸಂಪುಟ ಅದು ಶ್ರೀಪಾದರಾಜರಿಗೆ ಒಲಿಯುವುದರಿಂದ ಅಂದಿನಿಂದ ರಂಗನಾಥನೇ ಅವರಿಗೆ ಇಷ್ಟದೇವ ಆಗ್ತಾನೆ. ಅವರ ಅಂಕಿತವೂ ಕೂಡ ರಂಗವಿಠಲ ಅಂತಲೇ ಇದೆ. ಇನ್ನೊಂದು ಸಂಪುಟ ಅದರ ಮುಚ್ಚಳ ತೆಗೆಯಲಿಕ್ಕೆ ಆಗ್ತಿರಲಿಲ್ಲ. ಶ್ರೀಪಾದರಾಜರು ಆ ಮುಚ್ಚಳವನ್ನು ತೆಗೆಯಲಾರದೆ ಆ ಸಂಪುಟಕ್ಕೇ ಪೂಜೆ ಮಾಡ್ತಾ ಇದ್ದರು. ಆದರೆ ವ್ಯಾಸರಾಜರು ಎಲ್ಲ ಸಂಪುಟಗಳ ಹಾಗೆ ಅದನ್ನು ತೆರೀತಾರೆ. ಅದರಲ್ಲಿದ್ದದ್ದು ನಿರ್ಜೀವ ಪ್ರತಿಮೆಯಲ್ಲ, ಕೊಳಲು ಹಿಡಿದತಕ್ಕಂತಹ ವೇಣುಗೋಪಾಲ ಸಾಕ್ಷಾತ್ಕಾರನಾಗಿ ವ್ಯಾಸರಾಜನ ಮುಂದೆ ಕುಣಿಲಿಕ್ಕೆ ಶುರು ಮಾಡ್ತಾನೆ. ಭಾಗವತೋತ್ತಮರಾಗಿರ್ತಕ್ಕಂತಹ ವ್ಯಾಸರಾಜರಿಗೆ ತುಂಬ ಸಂತೋಷವಾಗುತ್ತೆ. ಅವರು ಸಾಲಿಗ್ರಾಮಗಳಿಂದಲೇ ತಾಳ ಹಾಕುತ್ತಾ ಭಗವಂತನ ನರ್ತನ ಜೊತೆಗೆ ತಾವೂ ನರ್ತನ ಮಾಡಲಿಕ್ಕೆ ಆರಂಭಿಸ್ತಾರೆ. ಏನಿದು ವಿಚಿತ್ರ ವ್ಯಾಪಾರ ಅಂತ ಶ್ರೀಪಾದರಾಜರು ಬಂದು ನೋಡುತ್ತಾರೆ. ಕುಣಿತಾ ಇದ್ದಂತಹ ಕೃಷ್ಣ ಸ್ತಬ್ಧನಾಗಿ ನಿಂತುಬಿಟ್ಟನಂತೆ. ವ್ಯಾಸರಾಜರ ಭಾವೋನ್ಮಾದ ಮಾಯವಾಯಿತು. ಶ್ರೀಪಾದರು ಬಂದು ಕೂಡಲೇ ಶಿಷ್ಯನನ್ನು ಅಪ್ಪಿಕೊಳ್ತಾರೆ. ಮಗು, ನಾನಿವತ್ತು ಧನ್ಯನಾದೆ. ನಿನ್ನಂತಹ ಶಿಷ್ಯ ಸಿಕ್ಕಿದ್ದು ನನಗೆ ನನ್ನ ಸುಯೋಗ. ನಿನಗೆ ಜ್ಞಾನದಾನ ಮಾಡಿ ನಾನು ಕೃತಕೃತ್ಯನಾಗಿದ್ದೇನೆ. ಆಚಾರ್ಯರ ಮುಖ್ಯ ಪರಂಪರೆಯಲ್ಲಿ ಬಂದ ವಿದ್ಯೆ ನಿನ್ನನ್ನು ಸೇರಿ ಇವತ್ತು ಸನಾಥವಾದಂತೆ ಆಗಿದೆ. ನಿನ್ನ ಯೋಗ್ಯತೆ ಬಹಳ ದೊಡ್ಡದಪ್ಪ. ಒಬ್ಬೊಬ್ಬರಲ್ಲಿ ಒಂದೊಂದು ಗುಣವಿರುವುದು ಸಹಜ. ನೀನಾದರೂ ಅತಿ ವರ್ಚಸ್ವಿ, ಮಹಾಜ್ಞಾನಿ, ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ, ಮಹಾಭಗವದ್ಭಕ್ತ. ನಿನ್ನಿಂದ ಸಿದ್ಧಾಂತಕ್ಕೆ ಅಮೋಘವಾಗಿರತಕ್ಕಂತಹ ಉಪಕಾರವಾಗಬೇಕಾಗಿದೆ. ಮಾಧ್ವ ಸಮಾಜಕ್ಕೆ ಬಹಳ ಉತ್ತೇಜನ ದೊರಕಬೇಕಾಗಿದೆ. ನಿನಗೆ ರಾಜಾಶ್ರಯ ಅಗತ್ಯ ಇದೆ. ಆದ್ದರಿಂದ ನೀನು ಸಾಳುವ ನರಸಿಂಹನ ಹತ್ತಿರ ಹೋಗಿ ಅವನಿಗೆ ಧರ್ಮೋಪದೇಶವನ್ನು ಮಾಡಿಕೊಂಡಿರು. ಅವನು ಧರ್ಮಾತ್ಮನಿದ್ದಾನೆ. ನೀನು ಭಗವದ್ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರನಾಗಿದ್ದೀಯಾ. ನನಗೆ ಅದೇಕೋ ಹಾಗೆ ಪ್ರೇರಣೆ ಆಗ್ತಾ ಇದೆ. ಆದ್ದರಿಂದ ನೀನು ಆ ರಾಜನ ಹತ್ತಿರ ಹೋಗು ಎಂಬುದಾಗಿ ಹಿತವಚನಗಳನ್ನು ಶ್ರೀಪಾದರಾಜರು ಆಡಿದಾಗ ವ್ಯಾಸರಾಜರು ಗುರುಗಳ ಆಜ್ಞೆಯಂತೆ ಶಿಷ್ಯರ ಸಮೇತ ಚಂದ್ರಗಿರಿಗೆ ಸಾಳುವ ನರಸಿಂಹನ ಆಸ್ಥಾನಕ್ಕೆ ದಯಮಾಡಿಸ್ತಾರೆ. ಇವರ ಆಗಮನ ವೃತ್ತಾಂತವನ್ನು ತಿಳಿದು ಆ ರಾಜ್ಯದ ಮುಖ್ಯಮಂತ್ರಿ ರಾಜನಲ್ಲಿ ಬಂದು ವಿಜ್ಞಾಪನೆ ಮಾಡಿಕೊಡ್ತಾನೆ. ತಕ್ಷಣವೇ
ರಾಜ ಸಕಲ ಮರ್ಯಾದೆಗಳಿಂದ ಒಡಗೂಡಿ ಬಂದು ಶ್ರೀಗಳವರನ್ನು ಎದುರುಗೊಂಡು ಅತ್ಯಂತ ವೈಭವದಿಂದ ಉತ್ಸವದೊಡನೆ ಅರಮನೆ ಕರೆದೊಯ್ತಾನೆ. ವಿಶೇಷ ಮರ್ಯಾದೆ ಮಾಡಿ ವ್ಯಾಸರಾಜರನ್ನು ಆಸ್ಥಾನದಲ್ಲಿ ಇಟ್ಕೊಳ್ತಾನೆ. ವ್ಯಾಸರಾಜರು ನಿತ್ಯವೂ ಕೂಡ ಅವನಿಗೆ ರಹಸ್ಯವಾಗಿ ಧರ್ಮೋಪದೇಶವನ್ನು ಮಾಡ್ತಾ ಇದ್ದರು. ಬೇರೆ ಬೇರೆ ದೇಶಗಳಿಂದ ಬಂದಂತಹ ಪಂಡಿತರು ವ್ಯಾಸರಾಜರ ವೈಭವವನ್ನು ನೋಡಿ ಅಸೂಯೆಯಿಂದ ವಾಗ್ವಾದಕ್ಕೆ ಬರ್ತಾ ಇದ್ದರು. ಅವರಲ್ಲಿ ಕಳಿಂಗ ದೇಶದ ಬಸವ ಭಟ್ಟ ಮಹಾಪಂಡಿತ, ಅವನಿಗೂ ಶ್ರೀಗಳವರಿಗೂ ವಾಕ್ಯಾರ್ಥವಾಗಿ ಅವನನ್ನು ಜಯಿಸ್ತಾರೆ. ವ್ಯಾಸರಾಜರ ಪಾಂಡಿತ್ಯವನ್ನು ನೋಡಿ ರಾಜ ಬೆರಗಾಗ್ತಾನೆ. ಇಂತಹ ಮಹಾಪಂಡಿತರನ್ನು ತನ್ನ ಆಸ್ಥಾನದಲ್ಲಿ ಇಟ್ಟುಕೊಂಡಿದ್ದಕ್ಕೆ ತಾನೇ ಭಾಗ್ಯಶಾಲಿ ಅಂತ ಅಂದ್ಕೊಳ್ತಾನೆ. ವ್ಯಾಸರಾಜನ ಧರ್ಮ ಮೂರ್ತಿಗಳಂತೂ ಪೂಜೆ ಮಾಡ್ತಾನೆ. ಆಮೇಲೆ ತಿರುಪತಿಯ ವೆಂಕಟೇಶ ದೇವಸ್ಥಾನದ ಸರ್ವ ಅಧಿಪತ್ಯವನ್ನು ವಹಿಸ್ಕೊಳ್ಬೇಕು ಅಂತ ರಾಜ ಪ್ರಾರ್ಥನೆ ಮಾಡ್ಕೊಳ್ತಾನೆ. ವ್ಯಾಸರಾಜರು ಅವನ ಪ್ರಾರ್ಥನೆಯನ್ನು ಮನ್ನಿಸಿ ಅದರ ಆಧಿಪತ್ಯವನ್ನು ವಹಿಸಿಕೊಂಡು 12 ವರ್ಷಗಳ ಕಾಲ ಶ್ರೀನಿವಾಸನ ಆರಾಧನೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಗಳಿಸ್ತಾರೆ. ಮುಂದೆ ಅದನ್ನು ಶ್ರೀವೈಷ್ಣವರಿಗೆ ಅನುಗ್ರಹಿಸಿಕೊಡ್ತಾರೆ. ಅಷ್ಟು ಹೊತ್ತಿಗೆ ನರಸಿಂಹರಾಜ ವಿಜಯನಗರದಲ್ಲಿ ಸಿಂಹಾಸನಾರೋಹಣ ಮಾಡಿದ್ದ. ಅವನ ಮಂತ್ರಿಗಳು ಶ್ರೀಗಳವರನ್ನ ರಾಜಧಾನಿಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ವ್ಯಾಸರಾಜರು ವಿಜಯನಗರಕ್ಕೆ ಬರ್ತಾರೆ. ಅತ್ಯಂತ ರಾಜವೈಭವದಿಂದ ಅವರಿಗೆ ಅಲ್ಲಿ ಸ್ವಾಗತ ನೆರವೇರುತ್ತೆ. 40 ವರ್ಷಗಳ ಕಾಲ ವಿಜಯನಗರದಲ್ಲಿ ಇದ್ದು ಅತ್ಯಂತ ಮಹತ್ವದ ಕಾರ್ಯಗಳನ್ನು ಸಾಧಿಸ್ತಾರೆ ವ್ಯಾಸರಾಜರು. ಇಂತಹ ವ್ಯಾಸರಾಜರು ಭಾರತೀಯ ತತ್ವಶಾಸ್ತ್ರ ಪ್ರಪಂಚದಲ್ಲಿ ಚಿರಸ್ಮರಣೀಯವಾಗಿರತಕ್ಕಂಥ ಸ್ಥಾನವನ್ನು ಗಳಿಸ್ತಾರೆ. ಅವರು ರಚನೆ ಮಾಡಿರ್ತಕ್ಕಂತಹ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ವ್ಯಾಸತ್ರಯ ಅಂತಲೇ ಹೇಳ್ತಾರೆ. ಈ ವ್ಯಾಸತ್ರಯ ಅದ್ವೈತ ಮತದ ಬುಡವನ್ನೇ ಅಲ್ಲಾಡಿಸಿಬಿಡುತ್ತೆ. ನ್ಯಾಯದರ್ಶನದ ದೋಷಗಳನ್ನು ತೋರಿಸಿಕೊಡುತ್ತೆ. ನ್ಯಾಯಾಮೃತ, ತಾತ್ಪರ್ಯ ಚಂದ್ರಿಕಾ ಗ್ರಂಥಗಳಂತೂ ದ್ವೈತ ವೇದಾಂತದಲ್ಲಿ ಕೊನೆಯ ಗ್ರಂಥವಂತೂ ಪ್ರಸಿದ್ಧವಾಗಿದ್ದಾವೆ. ಬ್ರಹ್ಮಸೂತ್ರಗಳಿಗೆ ಇತರ ಆಚಾರ್ಯರು ಮಾಡಿರತಕ್ಕಂತಹ ವ್ಯಾಖ್ಯಾನವೆಲ್ಲ ತಪ್ಪು ಎಂಬುದಾಗಿ ಯುಕ್ತಿ ಸಹಿತವಾಗಿ ತೋರಿಸಿ ಆಚಾರ್ಯನ ರಚಿತವಾಗಿರತಕ್ಕಂತಹ ಭಾಷ್ಯವೇ ಸರಿಯಾದದ್ದು ಎಂಬುದಾಗಿ ಸಾಧಿಸ್ತೇವೆ ಅಂತ ಪ್ರತಿಜ್ಞೆ ಮಾಡಿ ಅವರು ಚಂದ್ರಿಕೆಯನ್ನು ರಚನೆ ಮಾಡ್ತಾರೆ. ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಪ್ರಸ್ಥಾನತ್ರಯ ಇದ್ದ ಹಾಗೆ ದ್ವೈತ ವೇದಾಂತಕ್ಕೆ ವ್ಯಾಸತ್ರಯ. ಈ 3 ಗ್ರಂಥಗಳಲ್ಲದೆ ವ್ಯಾಸರಾಜರು ಅನೇಕ ಗ್ರಂಥಗಳನ್ನು ಉಪಾಧಿ ಖಂಡನ, ಮಾಯಾವದ ಖಂಡನ, ಮಿಥ್ಯಾತ್ಮ ಖಂಡನ, ಈ ಖಂಡತ್ರಯಕ್ಕೆ ಅವರು ಟಿಪ್ಪಣಿಯನ್ನು ಬರೀತಾರೆ. ಮಂದಾರ ಮಂಜರಿ ಎಂಬ ವ್ಯಾಖ್ಯಾನ ಬರೀತಾರೆ. ಭೇದೋಜ್ಜೀವನ ಎಂಬ ಭೇದ ಪ್ರತಿಪಾದಕವಾಗಿರತಕ್ಕಂತಹ ಗ್ರಂಥಗಳನ್ನು ರಚನೆ ಮಾಡುತ್ತಾರೆ. ಹೀಗೆ ವ್ಯಾಸರಾಜರ ಈ ಒಂದು ಮಾತು, ಅವರ ಗ್ರಂಥ ರಚನೆ, ಹಾಗೆಯೇ ಅವರು ಸಿದ್ಧಗೊಳಿಸಿದಂತಹ ಒಂದು ಶಿಷ್ಯ ಪರಂಪರೆ, ವಿಜೇಂದ್ರರು, ವಾದಿರಾಜರು, ನಾರಾಯಣತಿಗಳು, ಗೋವಿಂದ ತೀರ್ಥರು, ರಾಮಾಚಾರ್ಯರು, ವನಮಾಲಾ ಮಿಶ್ರರು, ಇಂತಹ ಪಂಡಿತೋತ್ತಮರನ್ನು ಪಡೆದವರು. ವ್ಯಾಸರಾಜರು ಗೀರ್ವಾಣವಾಣಿಗೆ ಮಾಡಿದಂತಹ ಮಹಾ ಉಪಕಾರ ಎಷ್ಟು ಚಿರಸ್ಮರಣೀಯವೋ ಹಾಗೆಯೇ ಕನ್ನಡ ಭಾಷೆಯೂ ಕೂಡ ಅವರು ಸಲ್ಲಿಸಿದಂತಹ ಸಾಹಿತ್ಯ ಅಷ್ಟೇ ಅಮೋಘವಾಗಿರುವಂಥದ್ದು. ಇಂತಹ ವ್ಯಾಸರಾಜರ ವಾಣಿಯನ್ನು, ಅವರ ಮಾತು ಎಂಥದ್ದು ಎಂಬುದನ್ನು ಇಲ್ಲಿ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದಲ್ಲಿ ಅವರನ್ನು ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾರೆ. ವೃಂದಾರವನ ಮಂದಾರ ಮಕರಂದ ಸಹೋದರಿ ವಿಶ್ರುತ ವಿಜಯಂ ದದ್ಯಾತ್ ವ್ಯಾಸತೀರ್ಥಾರ್ಯ ಭಾರತಿ. ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಬಾಲಬೋಧಿನಿಯಲ್ಲಿ ಅವತರಣೆ ಕೊಡ್ತಾರೆ. ಕವಿ ಇದಾನೀಂ ವ್ಯಾಸರಾಚಾರ್ಯಾಣಾಂ ಜಯಪ್ರದ ಬಹು ಗ್ರಂಥಕರ್ತೃತ್ವಾತ್ ತತ್ಪ್ರಸಾದೇನ ಮತ್ಕಾವ್ಯಸ್ಯಾಪಿ ಪಠನ ಪಾಠನಾದಿನ ಜಯಪ್ರದತ್ವಮಸ್ತು ಇತ್ಯಾಶಯೇನ ತದ್ವಾಣೀ ಸಕಾಶಾದ್ ವಿಜಯಂ ಪ್ರಾರ್ಥಯತೆ ವೃಂದಾರೇತಿ. ಕವಿಗಳಾಗಿರ್ತಕ್ಕಂತಹ ನಾರಾಯಣಾಚಾರ್ಯರು ವ್ಯಾಸರಾಜರ ಗ್ರಂಥಗಳು ಜಯಪ್ರದವಾಗಿರತಕ್ಕಂತಹ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ರಿಂದ ಅವರ ಅನುಗ್ರಹವಾದರೆ ನನ್ನ ಕಾವ್ಯವು ಕೂಡ ಜಯಪ್ರದವಾಗತ್ತೆ. ನನ್ನ ಕಾವ್ಯವನ್ನು ಅವರು ಅನುಗ್ರಹದಿಂದ ಪ್ರಸಿದ್ಧವನ್ನಾಗಿ ಮಾಡಲಿ ಎಂಬ ಆಶಯದಿಂದ
ಕವಿಗಳು ಹೇಳ್ತಾ ಇದ್ದಾರೆ. ಇಂತಹ ವ್ಯಾಸರಾಜರ ಮಾತು ಅಧ್ಯಯನ ಮಾಡುವವರಿಗೆ, ಪಾಠ ಮಾಡುವವರಿಗೆ ವಿಜಯವನ್ನು ಕೊಡಲಿ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವೃಂದಾರವನ ಮಂದಾರ ಮಕರಂದ ಸಹೋದರಿ. ಪದ ಅರ್ಥ ನೋಡೋಣ. ವೃಂದಾರವನ ಮಂದಾರ ಮಕರಂದ ಸಹೋದರಿ. ವೃಂದಾರಾಣಾಂ ದೇವಾನಾಂ ವನೆ ವಿದ್ಯಮಾನ ಯಃ ಮಂದಾರಃ ಸುರದ್ರುಮಃ ತಸ್ಯ ಯಃ ಮಕರಂದಃ ತಸ್ಯ ಸಹೋದರಿ. ದೇವತೆಗಳ ವನದಲ್ಲಿ ಇರತಕ್ಕಂತಹ ಯಾವ ಮಂದಾರ ವೃಕ್ಷದ ಕುಸುಮಗಳಿವೆ, ಅದರ ಮಕರಂದ ಪುಷ್ಪರಸ ಅದಕ್ಕೆ ಸದೃಶವಾಗಿರತಕ್ಕಂತಹ, ಅದಕ್ಕೆ ಅಷ್ಟು ಮಧುರವಾಗಿರತಕ್ಕಂಥದ್ದು ಇವರ ಮಾತು ಎಂಬುದಾಗಿ ಜಗತ್ತಿನಲ್ಲೇ ಪ್ರಸಿದ್ಧವಾಗಿರುವಂಥದ್ದು. ಅಂತಹ ವ್ಯಾಸತೀರ್ಥಾರ್ಯ ಭಾರತಿ, ವ್ಯಾಸತೀರ್ಥಾರ್ಯರ ಭಾರತಿ ಮಾತು, ಚಂದ್ರಿಕಾಚಾರ್ಯರ ಶ್ರೇಷ್ಠವಾಗಿರತಕ್ಕಂತಹ ಮಾತು. ನನಗೆ ವಿಜಯಂ ದದ್ಯಾತ್, ವಿಜಯನ್ನು ತಂದುಕೊಡಲಿ. ಮಂದಾರದ ಮಕರಂದವು ಹೇಗೆ ತಾಪವನ್ನು ಕಳೆದು ಕಾಮಿತಾರ್ಥವನ್ನು ಕೊಡುವುದರಿಂದ ಸಂತೋಷವನ್ನುಂಟು ಮಾಡುತ್ತೋ, ಅದೇ ರೀತಿಯಾಗಿ ಆಧ್ಯಾತ್ಮಿಕಾದಿ ತಾಪತ್ರಯವನ್ನು ಪರಿಹಾರ ಮಾಡಿ ಅಪರಿಮಿತವಾಗಿರತಕ್ಕಂಥ ಆನಂದವನ್ನು ಕೊಡುವಂಥದ್ದು ವ್ಯಾಸತೀರ್ಥರ ಮಾತು. ಅಂತಹ ಪೂಜ್ಯರ ಮಾತು ನನಗೆ ಜಯವನ್ನು ತಂದುಕೊಡಲಿ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಅವರ ವಾಣಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದೆ ವ್ಯಾಸರಾಜರದೇ ಇನ್ನೊಂದು ಸ್ತುತಿಯನ್ನು ಮಾಡಲಿಕ್ಕಿದ್ದಾರೆ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.